ಹಲೋ, ಈ ಎ ಮತ್ತು ಆನ್ ಎಲ್ಲಿ ಉಪಯೋಗ ಮಾಡಬೇಕು ಅನ್ನೋದರಲ್ಲಿ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಎಕ್ಸಾಮಿನೇಷನ್ನಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಶಬ್ದಗಳನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಅವುಗಳನ್ನಷ್ಟೇ ನೆನ್ಪಿಟ್ಕೊಂಡ್ರು ಕೂಡ ನಿಮ್ಗೆ ಎಷ್ಟೋ ಲಾಭ ಆಗುತ್ತೆ. ಈಗ ಕನ್ಫ್ಯೂಸ್ ಆಗುವಂಥವಷ್ಟೇ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ನಿಮಗೆ. ಅ ಯೂನಿಫಾರ್ಮ್, ಅ ಯೂನಿಯನ್, ಅ ಯೂನಿಟ್, ಅ ಯೂನಿವರ್ಸಿಟಿ, ಅ ಯೂನಿಕ್ ಥಿಂಗ್, ಅ ಯೂರೋ, ಅ ಯುರೋಪಿಯನ್, ಅ ಒನ್ ಡೇ ಟ್ರಿಪ್, a young man, a useful item, a useless man, a utopia, a euphoria, a eulogy. ಇನ್ನು ಆನಿಗೆ ಸಂಬಂಧಪಟ್ಟಂಗೆ an hour, an honor, an heir, an honest man, an X-ray report, an MLA, an RTO. ಇಲ್ಲಿ ಇದು ಸ್ವರ ಅಲ್ಲ, ಆದರೆ ಮೊದಲ ಉಚ್ಚಾರಣೆ ಆ, ಇದು ಸ್ವರ, ಅದಕ್ಕೆ ಆನ್.